ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲ ಭಾರತೀಯರ ಜವಾಬ್ದಾರಿ ಮತ್ತು ಕರ್ತವ್ಯ. ಅಂತೆ ಗಣ್ಯರು ಕೂಡ ಸಲಾಂ ಹೇಳ್ತಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಸೈನಿಕರಿಗೆ ಸಲಾಂ ಹೇಳಿದ್ದಾರೆ. ನಮಸ್ಕಾರ. ನಮ್ಮ ದೇಶದ ಇತಿಹಾಸ ಯೋಧರ ರೋಚಕ ಸಾಹಸ ಗಾಥೆಗಳಿಂದ ತುಂಬಿದೆ. ಸ್ವಾತಂತ್ರ್ಯ ನಂತರದಲ್ಲೂ ದೇಶದ ಗಡಿ ಕಾಯುವ ಯೋಧರ ತ್ಯಾಗ ಹಾಗೂ ಶೌರ್ಯದ ಕಾರಣಕ್ಕೆ ನಾವು ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯವು ನಮಗೆ ಭದ್ರತೆ ಒದಗಿಸುವ ಸೈನಿಕರು ಮುಖ್ಯ ಎಂಬುದಕ್ಕೆ ನಿದರ್ಶನ. ದೇಶಕ್ಕೆ ಆಪತ್ತು ಒದಗಿದಾಗಲೆಲ್ಲ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಲೆಕ್ಕಿಸದೆ ಪ್ರಾಣದ ಹಂಗು ತೊರೆದು ಹೋರಾಡಿದ ಯೋಧರ ಗೌರವಾರ್ಥ ನ್ಯೂಸ್ 18 ವಾಹಿನಿಯು ಜೈ ಹಿಂದ್ ಸಮ್ಮಾನ್ ಕಾರ್ಯಕ್ರಮ ಪ್ರಸ್ತುತ ಅಭಿನಂದನೀಯ. ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟ ವೀರ ಯೋಧರ ಚಿತ್ರಣ ನೀಡುವ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಬರುತ್ತಿದ್ದು ದೇಶಭಕ್ತಿಯನ್ನು ಉದ್ದೇಪಿಸುವಂತಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯುವ ಪೀಳಿಗೆಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸುತ್ತೇನೆ. ನಮಸ್ತೆ.